ಈಗ ಇವತ್ತು ತುಂಗಭದ್ರಾ ಡ್ಯಾಮ್ ಮತ್ತೆ ತುಂಬಿದೆ. ಇವತ್ತು 101.773 TMC ನೀರಿದೆ. ಮುಂಗಾರು ಬೆಳೆಗಾಗಿ ಹಿಂಗಾರು ಬೆಳೆಗೂ ಕೂಡ ನೀರು ಸಿಗ್ತದೆ. ಈಗ 19ನೇ ಗೇಟು ಅದು ಕೊಚ್ಕೊಂಡು ಹೊರಟೋಗ್ಬಿಟ್ಟಿತ್ತು. ಅದನ್ನು ಕೂಡಲೇ DK ಶಿವಕುಮಾರ್ ಇಮಿಡಿಯೇಟಾಗಿ ಮಾಡಿ ಶಿವರಾಜ್ ತಂಗಡಿಗೆ ಇಲ್ಲೇ ಇದ್ಕೊಂಡು ಎಲ್ಲ ಮಾಡಿದ ಮೇಲೆ ಜಮೀರು ಕೂಡ ಇಲ್ಲೇ ಇದು ಮಾಡಿದ್ಮೇಲೆ ಅದು ಭಾಳ ಜಾಗೃತಿಯಾಗಿ ಆಯಿತು. ಕಣ್ಣಯ್ಯ ನಾಯ್ಡು ಅಂತಕ್ಕಂಥವರು ಎಕ್ಸ್ಪರ್ಟ್, ಗೇಟ್ ಎಕ್ಸ್ಪರ್ಟ್, ಅವರು ಸಹಾಯದಿಂದ ಮತ್ತು ಜಿಂದಾಲ್ ಅವರು ಎಂಥದ್ದು ಹಿಂದೂಸ್ತಾನ್ ನಾರಾಯಣ್ ಇಂಜಿನಿಯರಿಂಗು ಇವರೆಲ್ಲರ ಸಹಾಯದಿಂದ ಆಯಿತು. ಮತ್ತು ಅಧಿಕಾರಿಗಳು, ಭಾಳ ಮುಖ್ಯವಾಗಿ ಅಧಿಕಾರಿಗಳೆಲ್ಲರೂ ಕೂಡ ಕೆಲಸ ಮಾಡೋದ್ರಿಂದ, ಹಗಲು ರಾತ್ರಿ ಕೆಲಸ ಮಾಡೋದ್ರಿಂದ ಆದಷ್ಟು ತ್ವರಿತವಾಗಿ ಆಗಲಿಕ್ಕೆ ಸಾಧ್ಯ ಆಯಿತು. ಇವತ್ತು ರೈತರಿಗೆ ಯಾವುದೇ ತೊಂದರೆ ಆಗಲಿಲ್ಲ. ಸುಮಾರು ಅವರ ಎಲ್ಲ ಶ್ರಮದಿಂದ 20ಕ್ಕೂ ಹೆಚ್ಚು TMC ನೀರು ಉಳಿತು. 20ಕ್ಕೂ ಹೆಚ್ಚು ನೀರು. ರೈತರಿಗೆ ಆತಂಕ ಇತ್ತು, ಇದು ನೀರು ನಮಗೆ ಬೆಳೆಗೆ ಸಿಗ್ತದೋ ಇಲ್ಲವೋ ಅಂತಕ್ಕಂಥ ಆತಂಕ ಇತ್ತು. ಈಗ ಯಾವುದೇ ಬೆಳೆಗೆ ಏನು ತೊಂದರೆ ಇಲ್ಲ, ನೀರೆಲ್ಲ ಕೊಟ್ಟಿದ್ದೀವಿ. ಸೊ ಸೆಕೆಂಡ್ ಕ್ರಾಪ್ಗೂ ಕೂಡ, ಹಿಂಗಾರು ಕ್ರಾಪ್ಗೂ ಕೂಡ ಕೊಡ್ತೀವಿ. ಮಳೆ ಬಂದು ನೀರೆಲ್ಲ ತುಂಬಿದೆ. ನಾನು ಮಳೆರಾಯನಿಗೆ ಧನ್ಯವಾದಗಳನ್ನು ಸರ್ಕಾರದ ಪರವಾಗಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಎರಡನೇ ಬೆಳೆಗೂ ಕೂಡ ನೀರು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನನ್ನ ಪ್ರಕಾರ ಎರಡನೇ ಬೆಳೆಗೂ ಕೂಡ, ಯಾಕಂದರೆ 101 TMC ಇವತ್ತಿರೋದ್ರಿಂದ ಎರಡನೇ ಬೆಳೆಗೂ ಕೂಡ ನೀರು ಕೊಡಲಿಕ್ಕೆ ಸಾಧ್ಯ ಆಗ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ನೋಡಪ್ಪ, ಇದು 70 ವರ್ಷದ ಡ್ಯಾಮು. 53ರಲ್ಲಿ ಇದು ಕನ್ಸ್ಟ್ರಕ್ಟ್ ಆಯಿತು. 48ರಲ್ಲಿ ಪ್ರಾರಂಭ ಆಗಿ 53ಕ್ಕೆ ಮುಗೀತು. ನೀರು ಕೊಟ್ಟದ್ದು 53ನೇ ಇಸ್ವಿನಲ್ಲಿ. 70 ವರ್ಷ, 50 ವರ್ಷ ಯಾವುದೇ ಗೇಟ್ಗಳು 50 ವರ್ಷಕ್ಕೆ ಬದಲಾಯಿಸಬೇಕು ಅಂತಕ್ಕಂಥದ್ದಿದೆ. ಆದರೆ 70 ವರ್ಷ ಆಗಿದೆ. ಮೇಂಟೆನೆನ್ಸು ಮಾಡದ್ರಿಂದ ಚೆನ್ನಾಗಿ ಇದು 70 ವರ್ಷ ಆಯಿತು. ಒಂದು ಗೇಟು, 19ನೇ ಗೇಟು ಬ್ರೇಕಾಗಿ ಅದು ಕೊಚ್ಕೊಂಡು ಹೊರಟೋಗ್ಬಿಟ್ಟಿತ್ತು. ಸೊ ಅದನ್ನು ಈಗ ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿದ್ದಾರೆ. ಆ ಎಕ್ಸ್ಪರ್ಟ್ ಕಮಿಟಿಯವರು ವರದಿ ಕೊಟ್ಟಿದ್ದಾರೆ. ಆ ವರದಿ ಆಧಾರದ ಮೇಲೆ ಮೇಂಟೆನೆನ್ಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಅವ್ರು ಏನು ಹೇಳ್ತಾರೆ ಅವ್ರು ಅದ್ರ ಮೇಲೆ. ಮುಖ್ಯಮಂತ್ರಿಗಳೇ, ಬರತ್ಲೆ ನಮ್ಮ 70 ವರ್ಷದ ಡ್ಯಾಮ್ಗಾರ ಆಯ್ತು. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಅನೇಕ ರಸ್ತೆಗಳು ಹಾಳಾಗಿದ್ದಾವೆ. ಯಲಬುರ್ಗಿದಲ್ಲಿ ಒಂದೇ ಜಿಲ್ಲಾ ಆಗಿದೆ, ಕನಕಗಿರಿ ಒಂದು ಜಿಲ್ಲಾ ಆಗಿದೆ. ನೋಡಪ್ಪ, ಕೇಳಿ ಸ್ವಲ್ಪ. ನಾವು ಹಿಂದೆ ಸರ್ಕಾರದಲ್ಲಿದ್ದಾಗ ರಸ್ತೆಗಳನ್ನೆಲ್ಲ ಮಾಡೋದು. 5 ವರ್ಷ BJPಯವರು ಇಬ್ಬರು ಮುಖ್ಯಮಂತ್ರಿಗಳಾದರು. ಕುಮಾರಸ್ವಾಮಿ ಒಬ್ಬರು ಮುಖ್ಯಮಂತ್ರಿ ಇದ್ದರು ನಮ್ಮ ಸರ್ಕಾರದ, ಸಮ್ಮಿಶ್ರ ಸರ್ಕಾರದಲ್ಲೇ. ಅವ್ರ ಕಾಲದಲ್ಲಿ ರಸ್ತೆಗಳಾಗಲಿಲ್ಲ. ಹಾಗಾಗಿ ಸ್ವಲ್ಪ ಈ ವರ್ಷ ಮಳೆ ಜಾಸ್ತಿ ಬಿದ್ದೋದ್ರಿಂದ ರಸ್ತೆಗಳು ಕೆಟ್ಟಿದ್ದಾವೆ. ನಾವು ಅದನ್ನು ರಿಪೇರಿ ಮಾಡ್ತಕ್ಕಂಥ ಕೆಲಸವನ್ನು, ಮಳೆ ಈಗ ನಿಲ್ತಾ ಇದೆ, ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ನಾವು ನೋಡ್ತೀವಿ ಅದನ್ನು ನೋಡ್ತೀವಿ ರೀ. ರಾಜ್ಯಪಾಲರು ಅರ್ಕಾವತಿ ಬಡಾವಣೆ ಬಗ್ಗೆ ಪತ್ರ ಬರೆದಿದ್ರೆ ಅದನ್ನು ಸರ್ಕಾರ ಇಟ್ ವಿಲ್ ಲುಕ್ ಇನ್ ಟು ಇಟ್. ಮಾಹಿತಿ ಸೋರಿಕೆ ಆಗ್ತಾ ಇದೆ. ರಾಜ್ಯಪಾಲರು ಬರೆದಿರೋ ಪತ್ರ ಅಂತ ರಾಜ್ಯಪಾಲರು ಪತ್ರ ಬರೆದಿದ್ದಾರೆ. ನಂಗೆ ಗೊತ್ತಿಲ್ಲಪ್ಪ. ರಾಜ್ಯಪಾಲರ ಕಚೇರಿಯಿಂದಲೇ ಸೋರಿಕೆ ಆಗ್ತಾ ಇರ್ಬೋದು. ಅವ್ರು ಸರಿಯಪ್ಪ, ಅವ್ರದ್ದೇ ತನಿಖೆ ಆಗಲಿ, ಅವ್ರ ಕಚೇರಿಯಲ್ಲಿ ತನಿಖೆ ಸೋರಿಕೆ ಆಗ್ತಾ ಇರ್ಬೋದು. ಪತ್ರಿಕೆಯಲ್ಲಿ ಓದಿದ್ದೀನಿ ನಾನು. ರೀಡು
ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ರಿ ಇದು ರೀಡು ಅನ್ನೋ ಪದನ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ದು ನಾವು ಹೇಳಿರೋದಲ್ಲ ಇದು ಸುಪ್ರೀಂ ಕೋರ್ಟ್ನವರು ರೀಡು ಮಾಡಿ ಅಂತ BDAನವ್ರಿಗೆ ಹೇಳಿದ್ದು. ಸರ್, ಕಲ್ಯಾಣ ಕರ್ನಾಟಕದಲ್ಲಿ ಕ್ಯಾಬಿನೆಟ್ ಮಾಡಿದ್ರಿ. ಕೊಪ್ಪಳ ಜಿಲ್ಲೆಗೆ ನಗರ ಉತ್ಥಾನದ ನಗರಸಭೆಯಲ್ಲಿ 2 ವರ್ಷ ಆಯಿತು, 8.5 ಕೋಟಿ. ಕಾಂಟ್ರಾಕ್ಟರ್ 2 ವರ್ಷ ಆಯಿತು. ಅವರು ಪೈಸನ್ ತೋಣ ಲೆಕ್ಕ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಪೇಮೆಂಟ್ ಆಗ್ತಾ ಇಲ್ಲ. ಲೆಕ್ಕ ಬರ್ತದೆ ಅಂತ ಹೇಳ್ತಾರೆ. ನಾವು ಯಾವ್ಯಾವ್ದು ಪೆಂಡಿಂಗ್ ವರ್ಕ್ಸ್ ಇದ್ದಾವೆ ಮೋಸ್ಟ್ಲಿ ಸುಮಾರು 56 ಸಬ್ಜೆಕ್ಟ್ಗಳು ಚರ್ಚೆ ಮಾಡಿದ್ವು ನಾವು. ಇದರಲ್ಲಿ ಕಲಬುರಗಿನಲ್ಲಿ 56, ಅದರಲ್ಲಿ 46 ಸಬ್ಜೆಕ್ಟ್ಗಳು ಇದಕ್ಕೆ ಸೀಮಿತವಾಗಿದ್ದು, ಹೈದರಾಬಾದ್ ಕರ್ನಾಟಕಕ್ಕೆ ಸೀಮಿತ. ಅದರಲ್ಲಿ ಕೆಲವು ಡಿಸಿಷನ್ಗಳೆಲ್ಲ ತಗೊಂಡಿದ್ದೀವಿ, ಅವೆಲ್ಲ ಇಂಪ್ಲಿಮೆಂಟ್ ಮಾಡ್ತೀವಿ, ಇದನ್ನು ಕೂಡ ಮಾಡ್ತೀವಿ. ಸರ್, ಹಾಲಿನ ದರ ವಿಚಾರ ಸಮಾಧಾನ ಮಾಡ್ತಾರೆ. ಒಂದ್ ಕಡೆ ಹಾಲಿನ ದರ ಹೆಚ್ಚಳ ಮಾಡ್ತೀನಿ ಅಂತೀರಿ, ಒಂದ್ ಕಡೆ ಹಾಲಿನ ದರ ಕಡಿತ ಮಾಡ್ತಾ ಇದ್ದಾರೆ ಸರ್. ಏನು ಹಾಲಿನ ದರ? ಈ ಕೋಲಾರದಲ್ಲಿ ನೀವು ಹಾಲಿನ ದರವನ್ನ ಹೆಚ್ಚಳ ಮಾಡಿ ರೈತರಿಗೆ ಕೊಡ್ತೀನಿ ಅಂತ ಹೇಳಿದ್ರಿ. ನೋಡಪ್ಪ, ಅಲ್ಲಿ ನಾನು ಹೋದಾಗ ಮಾಗಡಿನಲ್ಲಿ, ಕೋಲಾರದಲ್ಲ, ಮಾಗಡಿನಲ್ಲಿ ಭಾಳ ಜನ ಮಿನಿಸ್ಟ್ರಿಗಳು, MLAಗಳು, ರೈತರು ಮತ್ತು ಮಿಲ್ಕ್ ಯೂನಿಯನ್ನವರು, ಬೆಂಗಳೂರು ಮಿಲ್ಕ್ ಯೂನಿಯನ್ನವರು ಒತ್ತಾಯ ಮಾಡಿದ್ರು. ನಮಗೆ ಬೇರೆ ರಾಜ್ಯಗಳಿಗಿಂತ ಭಾಳ ಕಡಿಮೆ ಇದೆ ಕರ್ನಾಟಕದಲ್ಲಿ ಮಾರಾಟದ ಬೆಲೆ ಮತ್ತು ಕೊಂಡ್ಕೊಳ್ತಕ್ಕಂಥ ಬೆಲೆ. ನಮಗೆ ಹೆಚ್ಚು ಕೊಡಬೇಕು, ರೈತರಿಗೆ ಭಾಳ ಕಷ್ಟ ಆಗಿದೆ. ರೈತರಿಗೆ ಇವತ್ತು ಜಾನುವಾರುಗಳು ಉಪಯೋಗಿಸ್ತಕ್ಕಂಥ ಆಹಾರ ಪದಾರ್ಥಗಳು, ಹಸುಗಳಿರ್ಬೋದು, ಎಮ್ಮೆಗಳಿರ್ಬೋದು, ಉಪಯೋಗಿಸ್ತಕ್ಕಂಥ ಹಿಂಡಿ, ಬೂಸ ಇವೆಲ್ಲ ಜಾಸ್ತಿ ಆಗಿದೆ, ಫೀಡ್ ಎಲ್ಲ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಜಾಸ್ತಿ ಮಾಡಿ ಅಂತ ಕೇಳಿದ್ರು. ನಾವು ಒಂದು ವೇಳೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಒಂದು ವೇಳೆ ಜಾಸ್ತಿ ಮಾಡಿದ್ರೆ ಅದನ್ನು ಸಂಪೂರ್ಣವಾಗಿ ರೈತರು ಕೊಡಬೇಕು ಅಂತ ಹೇಳಿ. ನಮ್ಮ ಭಾಗದಲ್ಲಿ ಒಬ್ಬರು ಮಾತಾಡಿದ್ರೆ ಹೇಳ್ತೀನಪ್ಪ, ಪದೇ ಪದೇ ಅವ್ರು ಮಾತಾಡ್ತಾವ್ರೆ. ಭಾಗದಲ್ಲಿ ಹಾಲಿನ ದರವನ್ನ ರೈತರಿಗೆ ಕೊಡಬೇಕಾಗಿದ್ದು 1 ರೂಪಾಯಿನ ಕಡಿತ ಮಾಡಿದ್ರು. ಅವ್ರು ನಿರ್ಧಾರ ತೆಗೆದುಕೊಂಡ್ರು, ಏನು ಮಂಡಳಿ ಒಕ್ಕೂಟದವರು ನಿರ್ಧಾರ ಮಾಡಿ ರೈತರಿಗೆ ಕೊಡಬೇಕಾಗಿದ್ದು ಉತ್ಪನ್ನ. ನಾನು ಹಿಂದಿನ ಹೇಳಿದ್ದೀನ, ಮುಂದಕ್ಕೆ ಹೇಳಿದ್ದೀನಿ. ಅಲ್ಲ, ನಾನು ಹೇಳಿರೋದು ಎಲ್ಲಿಗ್ರಿ? ಸುಮ್ಮನೆ ಏನೋ ಪ್ರಶ್ನೆ ಕೇಳಬೇಡಿ ನೀವು. ನಾನು ಹೇಳಿರೋದು ಮುಂದಕ್ಕೆ ಮಾಡಿದ್ರೆ, ಬೆಲೆ ಜಾಸ್ತಿ ಮಾಡಿದ್ರೆ, ಹಾಲಿನ ದರ ಹೆಚ್ಚು ಮಾಡಿದ್ರೆ ಅದನ್ನು ರೈತರಿಗೆ ಸಂಪೂರ್ಣವಾಗಿ ವರ್ಗಾಯಿಸಬೇಕು ಅಂತ ಹೇಳಿದ್ದೀನಿ. ನಮಗೆ ನಾವು ದ್ವೇಷದ ರಾಜಕಾರಣ ಮಾಡಲ್ಲ ಯಾರ ಮೇಲೂ. ಈಗ ಅಫೆನ್ಸ್ ಮಾಡುವಂತ ನಾವು ಹೇಳಿದೀವ ಯಾರಿಗಾರು? ಎಲ್ಲ ಶಾಸಕರುಗಳು ನನ್ನನ್ನು ಭೇಟಿ ಮಾಡಿ SIT ಮಾಡಿ ಅಂತ ಹೇಳಿದರು. ಯಾಕಂತಂದರೆ ಒಂದು ಅಫೆನ್ಸ್, ಒಂದು FIR ಅಲ್ಲ ಅವ್ರ ಮೇಲೆ ಆಗಿರೋದು, ಮುನಿರತ್ನ ಅವ್ರ ಮೇಲೆ. ಒಂದು ಎಕ್ಸ್ಟಾರ್ಷನ್ಗಾಗಿದೆ, 2ನೇದು PCR ಆ್ಯಕ್ಟ್ನಲ್ಲಾಗಿದೆ, 3ನೇದು ರೇಪ್ ಕೇಸ್ಗಾಗಿದೆ. ಏನು ಮಾಡ್ಬೇಕು ಹೇಳಿ ನೋಡೋಣ, ನೀವೇ ಹೇಳ್ರಿ. ಅಲ್ಲ, ಅದನ್ನೇ ಪುನಃ ನೀನು ಹೇಳಪ್ಪ. ಟಾರ್ಗೆಟ್ ಮಾಡ್ತಾ ಇದ್ದೀವ ಈಗ, ಅಫೆನ್ಸ್ ಮಾಡುವಂತ ಹೇಳಿ FIR ಆಗಬೇಕಾದ್ರೆ ಏನು ಮಾಡಬೇಕು? ತಪ್ಪಿಸ್ತಾರಲ್ವ, ತಪ್ಪು ಮಾಡಿದ್ರಲ್ವ FIR ಆಗೋದು. ಅವ್ರು ಟಾರ್ಚರ್ ಮಾಡಿ ಕಂಪ್ಲೇಂಟ್ ತಗೊಳ್ತಾ ಇದ್ದಾರೆ. ಯಾರು? ನನ್ನ ಆಪ್ತ ಬಳಗ ಏನಿತ್ತಲ್ಲ, ಅವ್ರಿಗೆ ಟಾರ್ಚರ್ ಮಾಡಿ. ನಾವು ಸುಳ್ಳು ಯಾರಿಗೂ ಕೂಡ ನಾವು ಆ ಥರ ಮಾಡಲ್ಲ, ದ್ವೇಷದ ರಾಜಕಾರಣ ಮಾಡಲ್ಲ. ಥ್ಯಾಂಕ್ ಯು. ನೀವು ಏನಾದ್ರು